ನಮಸ್ಕಾರ. ಬೋಲ್ಟ್ಸ್ಗಳನ್ನು ಮಾಡುವ ಕುರಿತ ಈ ತರಗತಿಗೆ ನಿಮಗೆ ಸ್ವಾಗತ. ನಾವು ತರಗತಿಯನ್ನ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಬೋಲ್ಟ್ಸ್ಗಳಿಗೆ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಬ್ಲ್ಯಾಂಕ್ ಸೈಜ್ ಅನ್ನು ಕತ್ತರಿಸುವುದು, ಬೋಲ್ಟ್ಸ್ಗಳ ಥ್ರೆಡ್ ತುದಿಯನ್ನು ಶಾಂಫರ್ ಮಾಡುವುದು, ಬೋಲ್ಟ್ನಲ್ಲಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಅಗತ್ಯವಿರುವ ಉದ್ದವನ್ನು ಗುರುತಿಸುವುದು, ಡೈ ಮತ್ತು ಡೈಸ್ಟಾಕ್ ಬಳಸಿ ಬೋಲ್ಟ್ನಲ್ಲಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸುವುದು, ಸ್ಕ್ರೂ ಪಿಚ್ ಗೇಜ್ ಬಳಸಿ ಬಾಹ್ಯ ಥ್ರೆಡ್ ಅನ್ನು ಪರಿಶೀಲಿಸುವುದು. ಮೆಟಲ್ ಫ್ಯಾಬ್ರಿಕೇಶನ್ ಎನ್ನುವುದು ಕಟಿಂಗ್, ಬೆಂಡಿಂಗ್ ಮತ್ತು ಅಸೆಂಬ್ಲಿಂಗ್ ಪ್ರಕ್ರಿಯೆಗಳ ಮೂಲಕ ಮೆಟಲ್ ಸ್ಟ್ರಕ್ಚರ್ಗಳನ್ನು ರಚಿಸುವ ಕೆಲಸವಾಗಿದೆ. ಇದು ವಿವಿಧ ಕಚ್ಚಾ ವಸ್ತುಗಳಿಂದ ಮಷಿನ್ಗಳು, ಭಾಗಗಳು ಮತ್ತು ಸ್ಟ್ರಕ್ಚರ್ಗಳ ರಚನೆಯನ್ನು ಒಳಗೊಂಡಿರುವ ಮೌಲ್ಯವರ್ಧಿತ ಪ್ರಕ್ರಿಯೆಯಾಗಿದೆ. ಫ್ಯಾಸ್ನರ್ ಎನ್ನುವುದು ಹಾರ್ಡ್ವೇರ್ ಸಾಧನವಾಗಿದ್ದು, ಅದು ಯಾಂತ್ರಿಕವಾಗಿ ಎರಡು ಅಥವಾ ಹೆಚ್ಚಿನ ವಸ್ತುಗಳನ್ನು ಒಟ್ಟಿಗೆ ಸೇರಿಸುತ್ತದೆ ಅಥವಾ ಜೋಡಿಸುತ್ತದೆ. ಸಾಮಾನ್ಯವಾಗಿ ಫ್ಯಾಸ್ನರ್ಗಳನ್ನು ಶಾಶ್ವತವಲ್ಲದ ಜಾಯಿಂಟ್ಗಳನ್ನು ಸೇರಿಸಲು ಬಳಸಲಾಗುತ್ತದೆ. ಅಂದರೆ ಸೇರಿಸುವ ಕಾಂಪೊನೆಂಟ್ಗಳಿಗೆ ಹಾನಿಯಾಗದಂತೆ ತೆಗೆದುಹಾಕಬಹುದಾದ ಅಥವಾ ಕಿತ್ತು ಹಾಕಬಹುದಾದ ಜಾಯಿಂಟ್ಗಳು. ವಿವಿಧ ರೀತಿಯ ಫ್ಯಾಸ್ನರ್ಸ್ಗಳಿವೆ. ಅವುಗಳೆಂದರೆ ನಟ್ಸ್, ಬೋಲ್ಟ್ಸ್, ಸ್ಕ್ರೂಸ್, ವಾಷರ್ಸ್, ಕೀ ಅಂಡ್ ಕೀವೇಸ್, ಸ್ಟಡ್ಸ್, ರಿವೆಟ್ಸ್, ಆಂಕರ್ಸ್, ನೈಲ್ಸ್, ಇನ್ಸರ್ಟ್ಸ್, ರಿಟೈನಿಂಗ್ ರಿಂಗ್ಸ್, ಕ್ಲೆವಿಸ್ ಪಿನ್ಸ್ ಅಂಡ್ ಕಾಟರ್ ಪಿನ್ಸ್. ಬೋಲ್ಟ್ಸ್ಗಳನ್ನು ವಿವಿಧ ಆಕಾರಗಳ ಹೆಡ್ಗಳನ್ನು ಹೊಂದಿರುವ ತೆಳುವಾದ ಮೆಟಲ್ ರಾಡ್ನಿಂದ ತಯಾರಿಸಲಾಗುತ್ತದೆ. ಬೋಲ್ಟ್ಸ್ಗಳನ್ನು ಹೆಡ್ ಪ್ರಕಾರ ಮತ್ತು ಥ್ರೆಡ್ ಉದ್ದದಿಂದ ನಿರ್ದಿಷ್ಟಪಡಿಸಲಾಗಿದೆ. ಬೋಲ್ಟ್ ತಯಾರಿಕೆಯನ್ನು ಕಲಿಯೋಣ. 25 mm ವ್ಯಾಸವನ್ನು ಹೊಂದಿರುವ ವರ್ಕ್ ಪೀಸನ್ನು 50 mm ಉದ್ದ ಕತ್ತರಿಸಿ. ವರ್ಕ್ ಪೀಸನ್ನು 3 ಜಾ ಚಕ್ನಲ್ಲಿ ಅಳವಡಿಸಿ. ವರ್ಕ್ ಪೀಸ್ನ ಎರಡೂ ಬದಿಗಳಲ್ಲಿ ಫೇಸಿಂಗ್ ಆಪರೇಷನ್ ಅನ್ನು ಕೈಗೊಳ್ಳಿ. ರೌಂಡ್ನೆಸ್ ಅನ್ನು ಪಡೆಯಲು ಪ್ಲೈನ್ ಟರ್ನಿಂಗ್ ಆಪರೇಷನ್ ಅನ್ನು ಮಾಡಿ. 20 mm ವ್ಯಾಸವನ್ನು ಪಡೆಯಲು ವರ್ಕ್ ಪೀಸನ್ನು ತಿರುಗಿಸಿ. ಉದ್ದವನ್ನು 40 mm ಗೆ ಕಡಿಮೆ ಮಾಡಲು ಫೇಸಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. ಡ್ರಾಯಿಂಗ್ ಪ್ರಕಾರ 32 mm ಉದ್ದದ ವ್ಯಾಸವನ್ನು ಖಾಲಿ ಗಾತ್ರ ಅಂದರೆ 9.875 mm ಗೆ ಕಡಿಮೆ ಮಾಡಲು ಸ್ಟೆಪ್ ಟರ್ನಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. mm ವ್ಯಾಸದ ಹೆಡ್ನ ಫೇಸ್ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಅನ್ನು ಸ್ವಚ್ಛಗೊಳಿಸಿ. ಮ್ಯಾಗ್ನೆಟಿಕ್ ವಿ ಬ್ಲಾಕ್ ಮತ್ತು ವರ್ನಿಯರ್ ಹೈಟ್ ಗೇಜ್ ಅನ್ನು ಸ್ವಚ್ಛಗೊಳಿಸಿ. ಪ್ರೀ ಮಷಿನ್ಡ್ ಸಿಲಿಂಡ್ರಿಕಲ್ ಜಾಬ್ ಅನ್ನು ಮ್ಯಾಗ್ನೆಟಿಕ್ ವಿ ಬ್ಲಾಕ್ನಲ್ಲಿ ಇರಿಸಿ. ವರ್ನಿಯರ್ ಹೈಟ್ ಗೇಜ್ನ ಸ್ಕ್ರೈಬರ್ ಅನ್ನು ರೌಂಡ್ ಬಾರ್ನ ಮೇಲೆ ಇರಿಸಿ. ವರ್ನಿಯರ್ ಹೈಟ್ ಗೇಜ್ನಲ್ಲಿ ಆರಂಭಿಕ ರೀಡಿಂಗ್ಗಿಂತ 2.9 mm ಕಡಿಮೆ ಅಳತೆಯನ್ನು ಹೊಂದಿಸಿ. ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ರೌಂಡ್ ಬಾರ್ನ ಫೇಸ್ ಮೇಲೆ AB ಲೈನ್ ಅನ್ನು ಸ್ಕ್ರೈಬ್ ಮಾಡಿ. ಹಿಂದಿನ ಕಾರ್ಯವಿಧಾನದ ಪ್ರಕಾರ ಟ್ರೈಸ್ಕ್ವೇರ್ ಮತ್ತು ಸ್ಕ್ರೈಬ್ ಲೈನ್ BC ಬಳಸಿ
ಜಾಬ್ ಅನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಮತ್ತು ಹೊಂದಿಸಿ. ಹಿಂದಿನ ಕಾರ್ಯವಿಧಾನದ ಪ್ರಕಾರ ಟ್ರೈ ಸ್ಕ್ವೇರ್ ಮತ್ತು ಸ್ಕ್ರೈಬ್ ಲೈನ್ CD ಬಳಸಿ ಜಾಬ್ ಅನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಮತ್ತು ಹೊಂದಿಸಿ. ಹಿಂದಿನ ಕಾರ್ಯವಿಧಾನದ ಪ್ರಕಾರ ಟ್ರೈ ಸ್ಕ್ವೇರ್ ಮತ್ತು ಸ್ಕ್ರೈಬ್ ಲೈನ್ AD ಬಳಸಿ ಜಾಬ್ ಅನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಮತ್ತು ಹೊಂದಿಸಿ. ಡ್ರಾಯಿಂಗ್ ಪ್ರಕಾರ ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು AC ಮತ್ತು BD ಕೋಆರ್ಡಿನೇಟ್ ಪಾಯಿಂಟ್ಗಳನ್ನು ಸೇರಿಸಿ. ಸೆಂಟರ್ ಪಂಚ್ ಮತ್ತು ಬಾಲ್ಪೀನ್ ಹ್ಯಾಮರ್ ಅನ್ನು ಬಳಸಿ ಛೇದಿಸುವ ಬಿಂದು O ಮೇಲೆ ವಿಟ್ನೆಸ್ ಮಾರ್ಕ್ ಪಂಚ್ ಮಾಡಿ. ಇದು ಸರ್ಕಲ್ ಮತ್ತು ಹೆಕ್ಸಗನ್ನ ಸೆಂಟರ್ ಆಗಿದೆ. ಎರಡೂ ಲೈನ್ಗಳು BDಗೆ ಪ್ಯಾರಲಲ್ ಆಗಿರುವಂತೆ 5 mm ದೂರದಲ್ಲಿ BD ರೇಖೆಯ ಎರಡೂ ಬದಿಯಲ್ಲಿ PQ ಮತ್ತು SR ಪ್ಯಾರಲಲ್ ಲೈನ್ಗಳನ್ನು ಎಳೆಯಿರಿ. ವರ್ಕ್ ಪೀಸ್ನ ಸೆಂಟರ್ ಮತ್ತು ಹೆಕ್ಸಗನ್ನ ಸೆಂಟರ್ ಒಂದೇ ಆಗಿರುವಂತೆ ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು 10 mm ನ ಹೆಕ್ಸಗನ್ ಅನ್ನು ಪಡೆಯಲು P, A, Q, R, C, S, P ಪಾಯಿಂಟ್ಗಳನ್ನು ಸ್ಟ್ರೈಟ್ ಲೈನ್ಗಳೊಂದಿಗೆ ಸೇರಿಸಿ. ಡ್ರಾಯಿಂಗ್ ಪ್ರಕಾರ ಡಾಟ್ ಪಂಚ್ ಮತ್ತು ಬಾಲ್ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಫೇಸ್ ಮೇಲೆ ಹೆಕ್ಸಗನ್ ವಿಟ್ನೆಸ್ ಮಾರ್ಕ್ ಮಾಡಿ. ಪ್ರೊಫೈಲ್ ಪಡೆಯಲು ಬೆಂಚ್ ವೈಸ್ನಲ್ಲಿ ಬ್ಯಾಸ್ಟರ್ಡ್ ಫೈಲ್ ಅನ್ನು ಬಳಸಿ ರಫ್ ಫೈಲ್ ಮಾಡಿ. ಹೆಕ್ಸಗನ್ನ ಫ್ಲಾಟ್ ಸೈಡ್ಗಳನ್ನು ಮಾಡಲು ಸ್ಮೂತ್ ಫೈಲ್ ಬಳಸಿ ಹೆಕ್ಸಗನ್ನ ಸೈಡ್ಗಳನ್ನು ಫೈಲ್ ಮಾಡಿ. ತ್ರಿಜಾಚಕ್ನಲ್ಲಿ ಹೆಕ್ಸಗನ್ ಬೋಲ್ಟ್ನ ಲೆಂತ್ ಸೈಡ್ ಅನ್ನು ಅಳವಡಿಸಿ. 2 mm × 45 ಡಿಗ್ರಿ ಅಳತೆಗಾಗಿ ಹೆಕ್ಸಾಗನಲ್ ಹೆಡ್ ಸೈಡ್ ಅನ್ನು ಶಾಂಫರ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿಕೊಂಡು ಅಲ್ಯೂಮಿನಿಯಂ ವೈಸ್ ಕ್ಲಾಂಪ್ಗಳೊಂದಿಗೆ ಬೆಂಚ್ ವೈಸ್ನಲ್ಲಿ ಹೆಕ್ಸಾಗನಲ್ ಹೆಡ್ ಬೋಲ್ಟ್ ಅನ್ನು 90 ಡಿಗ್ರಿಗೆ ಹಿಡಿದುಕೊಳ್ಳಿ. M10 ಥ್ರೆಡ್ ಗಾತ್ರ ಮತ್ತು 1.5 mm ಪಿಚ್ಗಾಗಿ, ನಂತರ ಬ್ಲ್ಯಾಂಕ್ ಸೈಜ್ 9.875 mm ಆಗಿರುತ್ತದೆ. ಡೈ ಸ್ಟಾಕ್ನಲ್ಲಿ M10 ಡೈ ಅನ್ನು ಹೊಂದಿಸಿ. ಡೈ ಸ್ಟಾಕ್ನೊಂದಿಗೆ ಹೆಕ್ಸಾಗನಲ್ ಹೆಡ್ ಬೋಲ್ಟ್ನ ರೌಂಡ್ ಬ್ಲ್ಯಾಂಕ್ ಎಂಡ್ ಮೇಲೆ ಡೈ ಅನ್ನು ಇರಿಸಿ. ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಪ್ರದಕ್ಷಿಣಾಕಾರ ಮತ್ತು ಅಪ್ರದಕ್ಷಿಣಾಕಾರ ದಿಕ್ಕಿನಲ್ಲಿ ತಿರುಗಿಸಿ. ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸುವಾಗ ಡೈಯು ಹೆಕ್ಸಾಗನಲ್ ಹೆಡ್ ಬೋಲ್ಟ್ಗೆ ಲಂಬವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಡೈ ಸ್ಟಾಕ್ ಮೇಲೆ ಸಮವಾಗಿ ಒತ್ತಡವನ್ನು ಅನ್ವಯಿಸಿ ಮತ್ತು ಬ್ಲ್ಯಾಂಕ್ ಮೇಲೆ 18 mm ವರೆಗೆ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಿ. ಸ್ಕ್ರೂ ಪಿಚ್ ಗೇಜ್ನೊಂದಿಗೆ ಥ್ರೆಡ್ ಪಿಚ್ ಅನ್ನು ಪರಿಶೀಲಿಸಿ. ತೆಳುವಾಗಿ ಆಯಿಲ್ ಅನ್ನು ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಬೋಲ್ಟ್ಸ್ಗಳಿಗೆ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಬ್ಲ್ಯಾಂಕ್ ಸೈಜ್ ಅನ್ನು ಕತ್ತರಿಸುವುದು, ಬೋಲ್ಟ್ಸ್ಗಳ ಥ್ರೆಡ್ ತುದಿಯನ್ನು ಚಾಂಫರ್ ಮಾಡುವುದು, ಬೋಲ್ಟ್ನಲ್ಲಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಅಗತ್ಯವಿರುವ ಉದ್ದವನ್ನು ಗುರುತಿಸುವುದು, ಡೈ ಮತ್ತು ಡೈ ಸ್ಟಾಕ್ ಬಳಸಿ ಬೋಲ್ಟ್ನಲ್ಲಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸುವುದು, ಸ್ಕ್ರೂ ಪಿಚ್ ಗೇಜ್ ಬಳಸಿ ಬಾಹ್ಯ ಥ್ರೆಡ್ ಅನ್ನು ಪರಿಶೀಲಿಸುವುದು. ಇದು
ಬೋಲ್ಟ್ಸ್ ಮಾಡುವುದರ ಕುರಿತ ಮಾಹಿತಿಯಾಗಿತ್ತು. ನೀವು ಎಲ್ಲ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.